ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು HSTR, GPSTR, PSTR ಎಕ್ಸಾಮಿನೇಷನ್ ರಿಕ್ರೂಟ್ಮೆಂಟ್ ನಡೀತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರ ಈಗಾಗಲೇ ಸುಮಾರು 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಅತಿ ಶೀಘ್ರದಲ್ಲೇ ಅಧಿಸೂಚನೆಯನ್ನು ಕೂಡ ಹೊರಡಿಸ್ತಾ ಇದೆ. ಸೊ ಹಾಗಾಗಿ ತಾವೆಲ್ಲ ತಮ್ಮ ಒಂದು ನೇಮಕಾತಿ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ತಯಾರಿಗೆ ಒಂದಿಷ್ಟು ಅನುಕೂಲ ಮಾಡಲಿಕ್ಕೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಬಹುನಿರೀಕ್ಷಿತ ಪ್ರಶ್ನೆಗಳು ಮತ್ತು ಉತ್ತರಗಳು, ಅಂದರೆ ಈ ಹಿಂದೆ ಒಂದು ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದ ಮತ್ತು ಮುಂದೆ ಕೇಳಬಹುದಾದಂಥ ಒಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಲೆಟ್ ಅಸ್ ಲುಕ್ ಅಟ್ ದ ಕ್ವೆಶ್ಚನ್ಸ್. ದೇವಾಲಯಗಳು ಮತ್ತು ಅವುಗಳಲ್ಲಿರುವ ಸ್ಥಳಗಳನ್ನು ಹೊಂದುವ ಸರಿಯಾದ ಆಯ್ಕೆ ಗುರುತಿಸಿ ಅಂತ ಕೇಳಿದರೆ, ಇಲ್ಲಿ ಮಧುಕೇಶ್ವರ ದೇವಸ್ಥಾನ, ಪಾತಾಳೇಶ್ವರ ದೇವಸ್ಥಾನ, ಲೋಕೇಶ್ವರ ದೇವಸ್ಥಾನ, ಕೈಲಾಸನಾಥ ದೇವಸ್ಥಾನ ಅಂತ ಕೊಟ್ಟಿದ್ದಾರೆ. ತಮಗೆ ಗೊತ್ತಿರುವ ಹಾಗೆ ಮಧುಕೇಶ್ವರ ದೇವಸ್ಥಾನ ಬನವಾಸಿಯಲ್ಲಿದೆ, ಪಾತಾಳೇಶ್ವರ ದೇವಸ್ಥಾನ ತಲಕಾಡಿನಲ್ಲಿದೆ, ಲೋಕೇಶ್ವರ ದೇವಸ್ಥಾನ ಪಟ್ಟದಕಲ್ಲಿದೆ, ಹಾಗೆ ಕೈಲಾಸನಾಥ ದೇವಸ್ಥಾನ ಎಲ್ಲರದಲ್ಲಿ. ಇಲ್ಲಿ ಕೊಟ್ಟಿರುವ ಒಂದು 4 ಆಯ್ಕೆಗಳಲ್ಲಿ ಸರಿಯಾದಂಥದ್ದು ಆಪ್ಷನ್ 3 ಎನ್ನುವಂಥದ್ದು ಸರಿಯಾಗಿದೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸರಿ ಹೊಂದುವ ಆಯ್ಕೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ABCD ಇದೆ. ಈ ಒಂದು ಹೇಳಿಕೆ ಯಾವ ವ್ಯಕ್ತಿಗೆ ಸಂಬಂಧಿಸಿದ್ದು ಅಂತ ಕೇಳಿದರೆ ಅದನ್ನು ನೋಡೋದಾದ್ರೆ ಇಲ್ಲಿ ನಾವು ಆಪ್ಷನ್ 4 ಮೊಹಮ್ಮದ್ ಗವಾನ್ ನೀಡಿರತಕ್ಕಂಥ ಹೇಳಿಕೆಗಳು ಇವು ಬಹುಮನಿ ಸುಲ್ತಾನರ ಕಾಲದ ಪ್ರಸಿದ್ಧ ಪ್ರಧಾನಮಂತ್ರಿ ಮೊಹಮ್ಮದ್ ಗವಾನ್ಗೆ ಸಂಬಂಧಿಸಿವೆ. ಇವರು ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಳ್ತಾರೆ, ರಾಜ್ಯದ ವಿಸ್ತರಣೆಗೆ ನೆರವಾಗ್ತಾರೆ, ಆಮೇಲೆ ಕಚ್ಚೆಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾರೆ, ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಧ್ಯಯನ ಮಾಡ್ತಾರೆ, ಬೀದರ್ನಲ್ಲಿ ಮದರಸವನ್ನು ಸ್ಥಾಪಿಸಿ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡ್ತಾರೆ. ಓಕೆ, ಮುಂದಿನ ಒಂದು ಪ್ರಶ್ನೆ. ಇಲ್ಲಿ ಕೊಟ್ಟಿರುವ ಅರಸರ ಸರಿಯಾದ ಕಾಲಾನುಕ್ರಮಣಿಕೆಯು ಯಾವುದು ಅಂತ ಕೇಳಿದ್ದಾರೆ. ಜಯಚಾಮರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆಯನ್ನು ನೋಡೋದಾದ್ರೆ ನಾವು ಇಲ್ಲಿ ಮೊದಲು ಚಿಕ್ಕದೇವರಾಜ ಒಡೆಯರ್ ಬರ್ತಾರೆ, ನಂತರದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ 2 ಬರ್ತಾರೆ, ಅವರ ನಂತರದಲ್ಲಿ 10ನೇ ಚಾಮರಾಜ ಒಡೆಯರ್ ಬರ್ತಾರೆ, ಆಮೇಲೆ ಕೊನೆಯದಾಗಿ ಜಯಚಾಮರಾಜ ಒಡೆಯರ್ ಬರ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಚಿಕ್ಕ ದೇವರಾಜ ಒಡೆಯರ್ ಅವರ ಒಂದು ಕಾಲ 1673ರಿಂದ 1704 ಇದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಳಿತ ಅಂತ ಒಂದು ಕ್ರಮ 1734ರಿಂದ 1760. ಹೀಗೆ ನಾವು ಅವರ ಆಳ್ವಿಕೆ ನಡೆಸಿದಂಥ ಒಂದು ಕಾಲವನ್ನು ನೋಡಿ ಅದಕ್ಕೆ ಅನುಗುಣವಾಗಿ ಒಂದು ಸರಿಯಾದ ಕಾಲಾನುಕ್ರಮದಲ್ಲಿ ಬರೀಬಹುದು ಅಂತ. ದೆನ್ ಮೋತಿಲಾಲ್ ನೆಹರು ಮತ್ತು CR ದಾಸ್ ಅವರು ಆರಂಭಿಸಿದ ರಾಜಕೀಯ ಪಕ್ಷ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸೋಷಿಯಲಿಸ್ಟ್ ಪಕ್ಷ, ಜನತಾ ಪಕ್ಷ, ಸ್ವರಾಜ್ ಪಕ್ಷ, ಸ್ವತಂತ್ರ ಕಾರ್ಮಿಕ ಪಕ್ಷ ಅಂತ ಕೇಳಿದ್ರೆ ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಅದು ಸ್ವರಾಜ್ ಪಕ್ಷ. ಇಲ್ಲಿ ಮೋತಿಲಾಲ್ ನೆಹರು ಮತ್ತು CR ದಾಸ್ ಅವರು ಭಾರತದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದೊಳಗಿನ ಒಂದು ಭಿನ್ನಾಭಿಪ್ರಾಯಗಳಿಂದಾಗಿ 1923ರಲ್ಲಿ ಏನ್ ಮಾಡ್ತಾರೆ, ಸ್ವರಾಜ್ ಪಕ್ಷವನ್ನು ಸ್ಥಾಪಿಸ್ತಾರೆ. ಇಲ್ಲಿ ಕೌನ್ಸಿಲ್ ಪ್ರವೇಶದ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಒಮ್ಮತ ಮೂಡದ ಕಾರಣ ಬದಲಾವಣೆ ಬಯಸುವ ಗುಂಪಿನ ನೇತೃತ್ವ ವಹಿಸಿದ CR ದಾಸ್, ಚಿತ್ತರಂಜನ್ ದಾಸ್ ಅವರು ಅದರ ಅಧ್ಯಕ್ಷರಾಗಿ ಮತ್ತು ಮೋತಿಲಾಲ್ ನೆಹರು ಕಾರ್ಯದರ್ಶಿಯಾಗಿ ಈ ಒಂದು ಪಕ್ಷವನ್ನು ಹುಟ್ಟು ಹಾಕಿದರು ಅಂತ ಹೇಳ್ಬೋದು. ಇನ್ನು ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆ ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಪ್ರತಿಪಾದನೆಯನ್ನು ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಕಾಂಗ್ರೆಸ್ ಕರೆ ನೀಡಿತು. ಕಾರಣ ಸ್ಟ್ರಾಫರ್ಡ್ ಸ್ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವ ಸಲಹೆ ನೀಡಿತು ಅಂತ ಕೇಳಿದ್ದಾರೆ. ಇಲ್ಲಿ A ಮತ್ತು ಆಗಳು ಸರಿ. ಓಕೆ, ಇಲ್ಲಿ ಒಂದು ಸರಿಯಾದಂಥ ವಿವರಣೆ ಅಂತ ಕೇಳಿದರೆ, ವಿವರಣೆ ಅಲ್ಲ ಅಂತ ಕೇಳಿದರೆ ಸರಿ ತಪ್ಪು ಅಂತ ಹೇಳಿ. ಓಕೆ, ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಆಪ್ಷನ್ 2, ಅಂದ್ರೆ A ಮತ್ತು ಆಲ್ ಎರಡು ಸರಿಯಾದರೆ ಎಗೆ 6 ಸರಿಯಾದ ವಿವರಣೆ ಅಲ್ಲ ಅನ್ನುವಂಥದ್ದು. ಯಾಕೆ ಅಂದ್ರೆ ಭಾರತದ ಬಿಟ್ಟು ತೊಲಗಿ ಚಳವಳಿಗೆ ಕಾಂಗ್ರೆಸ್ ಕರೆ ನೀಡಿದ್ದು ಸರಿ, ಆದರೆ 1942 ಆಗಸ್ಟ್ 8ರಂದು ಮುಂಬೈ ಅಧಿವೇಶನದಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು. ಇಲ್ಲಿ ಕಾರಣ ಕೇಳಿದರೆ ಸ್ಟ್ರಾಫರ್ಡ್ ಸ್ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವ ಸಲಹೆ ನೀಡಿದ್ದು ಸರಿ, ಆದರೆ 1942 ಮಾರ್ಚ್ನಲ್ಲಿ ಬಂದ ಕ್ರಿಪ್ಸ್ ಮಿಷನ್ ಯುದ್ಧದ ನಂತರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದಾಗಿ ಪ್ರಸ್ತಾವಿಸಿತು. ಆದರೆ ಕ್ರಿಪ್ಸ್ ಮಿಷನ್ನ ಪ್ರಸ್ತಾಪಗಳು ವಿಫಲವಾದ ಕಾರಣ ಮತ್ತು ಬ್ರಿಟಿಷರ ಯುದ್ಧ ನೀತಿಗಳ ಮೇಲಿನ ಅಸಮಾಧಾನದಿಂದಾಗಿ
ಭಾರತ ಬಿಟ್ಟು ತೊಲಗಿ ಚಳವಳಿ ಪ್ರಾರಂಭವಾಯಿತು. ಆದ್ದರಿಂದ ಇಲ್ಲಿ ಎರಡೂ ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿದ್ದರೂ ಸಹ ಇಲ್ಲಿ ಕಾರಣ ಏನಿದೆ ಅದು ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಬಹುದು. ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡವರು ಯಾರು? ಮೊದಲನೇ ಮಾಧವರಾವ್, ಎರಡನೇ ಮಾಧವರಾವ್, ಎರಡನೇ ಬಾಜಿರಾವ್ ಮತ್ತು ಬಾಲಾಜಿ ಬಾಜಿರಾವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತ ಆಯ್ಕೆ ಅಂತ ನೋಡಿದ್ರೆ ಅದು ಎರಡನೇ ಬಾಜಿರಾವ್. ಸಹಾಯಕ ಸೈನ್ಯ ಪದ್ಧತಿಯನ್ನ ಅಂದ್ರೆ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಅನ್ನ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಜಾರಿ ತರ್ತಾರೆ. ಈ ಪದ್ಧತಿಯನ್ನು ಮೊದಲು ಒಪ್ಪಿಕೊಂಡ ಭಾರತೀಯ ಸಂಸ್ಥಾನ ಯಾವುದು ಅಂದ್ರೆ ಹೈದರಾಬಾದ್ ನಿಜಾಮರು. ಅಂಡ್ ಮರಾಠ ಪೇಶ್ವೆ ಎರಡನೇ ಬಾಜಿರಾಯ್ 1802ರಲ್ಲಿ ಬ್ರಿಟಿಷರೊಂದಿಗೆ ಬಸ್ಸಿನ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡನು. ಇದು ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈಕೆಯು ತನ್ನ ಸ್ತ್ರೀ ಪುರುಷ ತುಲನೆ ಎಂಬ ಪುಸ್ತಕದಲ್ಲಿ ಮಹಿಳಾ ಶೋಷಣೆಯನ್ನು ವಿರೋಧಿಸಿದರು. ಈಕೆಯು ಸತ್ಯಶೋಧಕ ಸಮಾಜದ ಸದಸ್ಯರಾಗಿದ್ದರು ಅಂತ ಕೇಳಿದ್ದಾರೆ. ಯಾರು? ಸಾವಿತ್ರಿಬಾಯಿ ಫುಲೆ, ಪಂಡಿತ್ ರಮಾಬಾಯಿ, ತಾರಾಬಾಯಿ ಶಿಂದೆ, ಜೀಜಾಬಾಯಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂತಹ ಆಯ್ಕೆ ಅಂತ ನೋಡೋದಾದ್ರೆ ಅದು ಆಪ್ಷನ್ 3 ತಾರಾಬಾಯಿ ಶಿಂದೆ ಅವರು. ಇಲ್ಲಿ ನೀಡಿರತಕ್ಕಂಥ ಹೇಳಿಕೆಗಳು ತಾರಾಬಾಯಿ ಶಿಂದೆ ಅವರಿಗೆ ಸಂಬಂಧಿಸಿದೆ. ಅವರು 1882ರಲ್ಲಿ ಸ್ತ್ರೀ ಪುರುಷ ತುಲನಾ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಇದು ಭಾರತದಲ್ಲಿ ಮಹಿಳಾ ಹಕ್ಕುಗಳ ಬಗ್ಗೆ ಬರೆದ ಮೊದಲ ಆಧುನಿಕ ಕೃತಿಗಳಲ್ಲಿ ಒಂದಾಗಿದೆ. ಈ ಪುಸ್ತಕದಲ್ಲಿ ಅವರು ಪುರುಷ ಪ್ರಧಾನ ಸಮಾಜದ ಮಹಿಳಾ ಶೋಷಣೆಯನ್ನು ತೀವ್ರವಾಗಿ ವಿರೋಧಿಸಿದರು. ಅವರು ಸಮಾಜ ಸುಧಾರಕರಾದ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಸ್ಥಾಪಿಸಿದ ಒಂದು ಸತ್ಯ ಶೋಧಕ ಸಮಾಜದ ಸಕ್ರಿಯ ಸದಸ್ಯರಾಗಿದ್ದರು ಅಂತ ಹೇಳಬಹುದು. ಕೆಳಗೆ ಕೊಟ್ಟಿರುವ ನಿಬಂಧನೆಯು ಸಂಬಂಧಿಸಿರುವುದು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ರಾಜನು ಇಟ್ಟುಕೊಳ್ಳಬೇಕು ಮತ್ತು ಈತರ ಖರ್ಚನ್ನು ಆತನೇ ಭರಿಸಬೇಕು ಎಂದು ಹೇಳಿದಂಥವ್ರು ಯಾವುದು ಅಂತ ಕೇಳಿದರೆ ಇಲ್ಲಿ ಒಡೆದು ಆಳುವ ನೀತಿ, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ, ಇಲ್ಲಿ ಒಳಗೊಳ್ಳುವ ನೀತಿ ಅಂತ ಕೇಳಿದ್ದಾರೆ. ಇದು ಯಾವುದು ಅಂತ ನೋಡೋದಾದ್ರೆ ಇದು ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನೆ, ಅವನು ಜಾರಿಗೆ ತರ್ತಾನೆ. ಇದರ ಒಂದು ಮುಖ್ಯ ನಿಬಂಧನೆಗಳಲ್ಲಿ ಒಂದಂದ್ರೆ ಭಾರತೀಯ ರಾಜರು ತಮ್ಮ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಕಡ್ಡಾಯವಾಗಿ ಇಟ್ಕೋಬೇಕು ಮತ್ತು ಆತನ ಒಂದು ಖರ್ಚು ವೆಚ್ಚವನ್ನ, ಸೈನ್ಯದ ಖರ್ಚು ವೆಚ್ಚಗಳನ್ನು ಕೂಡ ನಮ್ಮ ಭಾರತೀಯ ರಾಜರೇ ಭರಿಸಬೇಕಾಗಿತ್ತು. ಇದು ಬ್ರಿಟಿಷರ ಒಂದು ಪರೋಕ್ಷ ನಿಯಂತ್ರಣ ಸಾಧಿಸುವ ತಂತ್ರವಾಗಿತ್ತು ಅಂತ ಹೇಳ್ಬಹುದು. ಇನ್ನ ಇಲ್ಲಿ ಪಟ್ಟಿಯಲ್ಲಿ ವರ್ಷಗಳನ್ನು ಮತ್ತು ಪಟ್ಟಿಯಲ್ಲಿ ಅವುಗಳಿಗೆ ಸೇರಿದ ಕಾಯ್ದೆಗಳನ್ನು ನೀಡಲಾಗಿದೆ. ಅವುಗಳ ಒಂದು ಸರಿ ಒಂದು ಆಯ್ಕೆ ಗುರುತಿಸಿ ಅಂತ ಕೇಳಿದ್ದಾರೆ. 1773ರಲ್ಲಿ ಯಾವ ಒಂದು ಇದು ಆಯಿತು, 1784ರಲ್ಲಿ, ಆಮೇಲೆ 1909, 1919 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸರಿಯಾದಂಥ ಆಯ್ಕೆಯನ್ನು ನೋಡೋದಾದ್ರೆ 1773ರಲ್ಲಿ ಬಂಗಾಳದ ಗವರ್ನರ್ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆಗ್ತಾನೆ. ಸೊ ಅಲ್ಲಿ ಏನಾಗುತ್ತೆ, ಈ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಹುದ್ದೆಯನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಎಂದು ಬದಲಾಯಿಸ್ತಾರೆ. 1784ರಲ್ಲಿ ಪೀಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬರುತ್ತೆ. ಇಲ್ಲಿ ನಿಯಂತ್ರಣ ಮಂಡಳಿ ಅಸ್ತಿತ್ವಕ್ಕೆ ಬರುತ್ತದೆ. ಆಮೇಲೆ ಬ್ರಿಟಿಷ್ ಸರ್ಕಾರದ ರಾಜಕೀಯ ನಿಯಂತ್ರಣಕ್ಕಾಗಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಮಿಂಟೋ ಮಾರ್ಲೆ ಸುಧಾರಣೆಗಳು ಬರ್ತವೆ 1909ರಲ್ಲಿ. ಇಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ರಚಿಸಲಾಗುತ್ತೆ. ಆಮೇಲೆ ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕೂಡ ಪರಿಚಯಿಸಲಾಯಿತು. ಓಕೆ, 1919ರಲ್ಲಿ ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣೆಗಳು ಬರ್ತವೆ. ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ನೇಮಕ ಮಾಡಲಾಗುತ್ತೆ. ಅಂದ್ರೆ ಲಂಡನ್ನಲ್ಲಿ ಭಾರತದ ಹೈ ಕಮಿಷನರ್ ಕಚೇರಿಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಯಿತು ಅಂತ. ದೆನ್ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ ಅಂತ ಹೇಳಿದ್ದಾರೆ. ಮಾನವ ಕುಲಕ್ಕೆ ಒಂದು ಜಾತಿ, ಒಂದು ಧರ್ಮ ಮತ್ತು ಒಬ್ಬನೇ ದೇವರು. ವೈಕಂ ಸತ್ಯಾಗ್ರಹವನ್ನು ಆರಂಭಿಸಲಾಯಿತು. ಇಲ್ಲಿ ಆತ್ಮಗೌರವ ಚಳವಳಿ, ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ, ಥಿಯೋಸಾಫಿಕಲ್ ಸೊಸೈಟಿ, ಯುವ ಬೆಂಗಾಳಿ ಚಳವಳಿ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಅಂತ ನೋಡೋದಾದ್ರೆ ಅದು ಆಪ್ಷನ್ 2 ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗವಾಗಿದೆ. ಇಲ್ಲಿ ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಈ ತತ್ವವನ್ನು ಪ್ರತಿಪಾದಿಸಿದವರು ಕೇರಳದ ಸಮಾಜ ಸುಧಾರಕರಾದ ಶ್ರೀ ನಾರಾಯಣ ಗುರುಗಳು. ವೈಕಂ ಸತ್ಯಾಗ್ರಹವನ್ನು ಆರಂಭಿಸಲಾಯಿತು. ನಾರಾಯಣ ಗುರುಗಳ ನೇತೃತ್ವದ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ ಸಂಸ್ಥೆಯು ವೈಕಂ ಸತ್ಯಾಗ್ರಹದ ಚಳವಳಿಗಳಿಗೆ ಪ್ರೇರಣೆ ಮತ್ತು ಬೆಂಬಲ ನೀಡಿತು. ಇದು ದೇವಸ್ಥಾನ ಪ್ರವೇಶ ಮತ್ತು ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟವಾಗಿತ್ತು. ಇದರ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳವನ್ನು ಗಮನಿಸಿ ಅದಕ್ಕೆ ಸರಿ ಒಂದು ಆಯ್ಕೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ.
ಇಲ್ಲಿ ಭಾರತದ ಒಂದು ನಕ್ಷೆಯಲ್ಲಿ ಒಂದು ರೆಡ್ ಡಾಟ್ ಅನ್ನು ಕೊಟ್ಟಿದ್ದಾರೆ. ಅದು ಒಂದು ಯಾವ ಘಟನೆ ನಡೆತಕ್ಕಂಥ ಸ್ಥಳ ಅಂತ ಕೇಳಿದ್ದಾರೆ. ಇಲ್ಲಿ ಚೌರಿ ಚೌರ ಘಟನೆ, ದಂಡಿ ಸತ್ಯಾಗ್ರಹ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ದೆನ್ ಸಬರಮತಿ ಆಶ್ರಮ ಸ್ಥಾಪನೆ ಅಂತ ಅಲ್ಲಿ ಕೊಟ್ಟಿರೋ ಒಂದು ಸ್ಥಳ ಯಾವುದನ್ನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಅದು ದಂಡಿ ಸತ್ಯಾಗ್ರಹವನ್ನು ಇಂಡಿಕೇಟ್ ಮಾಡುತ್ತೆ. ಯಾಕೆ ಅಂತಂದರೆ ಈ ಸ್ಥಳ ಗುಜರಾತ್ನ ಒಂದು ಕರಾವಳಿಯಲ್ಲಿರತಕ್ಕಂಥ ದಂಡಿ ಅನ್ನುವಂಥ ಪ್ಲೇಸ್ ಆಗಿದೆ. ಇಲ್ಲಿ 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಉಪ್ಪಿನ ಕಾನೂನನ್ನು ವಿರೋಧಿಸಿ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ನಡೆಸಿದ ಪಾದಯಾತ್ರೆ ಮತ್ತು ಸತ್ಯಾಗ್ರಹವು ಭಾರತ ಸ್ವಾತಂತ್ರ್ಯದ ಸಂಗ್ರಾಮದ ಒಂದು ಪ್ರಮುಖ ಘಟನೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಇದನ್ನು ಕೊಟ್ಟಿರುವ ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಪೆರಿಸ್ಟ್ರೋಯಿಕಾ ಸೋವಿಯತ್ ರಷ್ಯಾ, ಮುನ್ನಡೆಯ ಮಹಾಜಿಗೀತ ಅಮೆರಿಕನು, ಜಪಾನ್, ಚೀನಾ, ಜರ್ಮನಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡಿದ್ರೆ ಅದು ಚೀನಾ. ಇಲ್ಲಿ ಪೆರಿಸ್ಟ್ರೋಯಿಕಾ ಎಂಬುದು ಒಂದು ಸೋವಿಯತ್ ರಷ್ಯಾದಲ್ಲಿ ಮಿಖೈಲ್ ಗೋರ್ಬಚೇವ್ ಅವರು ಪರಿಚಯಿಸಿದ ಆರ್ಥಿಕ ಮತ್ತು ರಾಜಕೀಯ ಸುಧಾರಣಾ ನೀತಿಯಾಗಿದೆ. ಅದೇ ರೀತಿ ಮುನ್ನಡೆಯ ಮಹಾಜಿಗೀತ ಗ್ರೇಟ್ ಲೀಪ್ ಫಾರ್ವರ್ಡ್ ಎಂಬುದು ಚೀನಾದಲ್ಲಿ ಮಾವೋ ಜೆಡಾಂಗ್ ನೇತೃತ್ವದಲ್ಲಿ 1958ರಿಂದ 1962ರವರೆಗೆ ಕೈಗೊಂಡ ಬೃಹತ್ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಯಾಗಿದ್ದು, ಈ ಎರಡು ಪದಗಳು ಆಯಾ ದೇಶಗಳ ಪ್ರಮುಖ ಐತಿಹಾಸಿಕ ನೀತಿಗಳನ್ನು ಸೂಚಿಸುತ್ತವೆ. ಇನ್ನು ಮುಂದೆ ನೋಡೋದಾದರೆ ಭಾರತದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಇಲ್ಲಿ ವಿವರಿಸಲಾಗಿದೆ. ಇಲ್ಲಿ 14ರಿಂದ 18ನೇ ವಿಧಿ, 19ರಿಂದ 22, 23ರಿಂದ 24ನೇ ವಿಧಿ, 25ರಿಂದ 28ನೇ ವಿಧಿ ಅಂತ ಕೇಳಿದ್ದಾರೆ. ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿವರಿಸುವುದು ಒಂದು 25ರಿಂದ 28ನೇ ವಿಧಿ ಅಂತ ಹೇಳ್ಬೋದು. ಭಾರತದ ಸಂವಿಧಾನ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸಲಾಗಿದೆ. ಆಮೇಲೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದ ವಿಧಿಗಳಾದ 25ರಿಂದ 28ರ ಅಡಿಯಲ್ಲಿ ಬರುತ್ತವೆ. ಈ ವಿಧಿಗಳು ಭಾರತದ ಪ್ರತಿಯೊಬ್ಬ ನಾಗರಿಕನು ತಮ್ಮ ಆಯ್ಕೆಯ ಧರ್ಮವನ್ನು ಆಚರಿಸುವ, ಅನುಸರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಖಾತರಿಪಡಿಸುತ್ತದೆ. ಓಕೆ, ಸೊ ಇಲ್ಲಿ 14ರಿಂದ 18 ಅಂದರೆ ಸಮಾನತೆಯ ಹಕ್ಕನ್ನು ವಿವರಿಸುತ್ತವೆ. 19ರಿಂದ 22 ಸ್ವಾತಂತ್ರ್ಯದ ಹಕ್ಕನ್ನು ವಿವರಿಸುತ್ತವೆ. ಆಮೇಲೆ 23ರಿಂದ 24 ಶೋಷಣೆಯ ವಿರುದ್ಧದ ಹಕ್ಕನ್ನು ವಿವರಿಸುತ್ತವೆ. ಓಕೆ, ನೆಕ್ಸ್ಟ್ ಒನ್. ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ರೋಮ್ನಲ್ಲಿದೆ. 1965ರಲ್ಲಿ ಯುನಿಸೆಫ್ ನೊಬೆಲ್ ಬಹುಮಾನ ಗಳಿಸಿದೆ. IMF ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಹೇಳಿಕೆಗಳು ಸರಿಯಾದ ಗುಂಪು ಅಂತ ಕೇಳಿದ್ದಾರೆ. ಸರಿಯಾದ ಗುಂಪು ಅಂತ ನೋಡೋದಾದ್ರೆ ಆಪ್ಷನ್ 2 ದಟ್ ಈಸ್ ಇಲ್ಲಿ ಸಿ ಮತ್ತು ಡಿ ಮಾತ್ರ ಸರಿ. ಯಾಕೆ ಅಂತಂದ್ರೆ 1965ರಲ್ಲಿ ಯುನಿಸೆಫ್ ನೊಬೆಲ್ ಬಹುಮಾನ ಗಳಿಸಿತು, ಜೊತೆಗೆ IMF ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಇದೆ ಅನ್ನುವಂಥದ್ದು. ಭಾರತದ ರಾಷ್ಟ್ರಪತಿಯವರನ್ನು ಚುನಾಯಿಸುವವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ 18 ವರ್ಷ ವಯೋಮಾನ ಮೀರಿದ ಎಲ್ಲ ಭಾರತೀಯ ನಾಗರಿಕರಿಗೂ ಅಲ್ಲ. ಇದು ಸ್ಥಳೀಯ ಸ್ವಯಂ ಸರ್ಕಾರ ಮತ್ತು ವಿಧಾನಸಭೆಯ ಚುನಾಯಿತ ಸದಸ್ಯರು ಅಲ್ಲ. ಇಲ್ಲಿ ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮಾತ್ರ ಅಲ್ಲ, ಇಲ್ಲಿ ಸಂಸತ್ತಿನ 2 ಸದನಗಳ ಹಾಗೂ ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಸೇರಿ ಭಾರತದ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ 4 ಅದು ಸರಿಯಾದ ಒಂದು ಆಯ್ಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್. ಸಂವಿಧಾನದ ವಿಧಿ 352ರಿಂದ 360 ಇದರ ಬಗ್ಗೆ ಹೇಳುತ್ತದೆ ಅಂತ ಕೇಳಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರ ಅಧಿಕಾರ, ಭಾರತೀಯ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯ, ಭಾರತದ ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯ, ಭಾರತದ ರಾಷ್ಟ್ರಪತಿಯವರ ತುರ್ತು ಅಧಿಕಾರ ಮತ್ತು ಕಾರ್ಯದ ಕುರಿತು ಹೇಳುತ್ತೆ ಅಂತ ಹೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಆಪ್ಷನ್ 4 ಅಂದರೆ ಭಾರತದ ರಾಷ್ಟ್ರಪತಿಯವರ ಒಂದು ಎಮರ್ಜೆನ್ಸಿ ಪವರ್ ಏನಿದೆ ಮತ್ತು ಅವರ ಒಂದು ಡ್ಯೂಟೀಸ್ ಏನಿದೆ ಅದರ ಕುರಿತು ಹೇಳುತ್ತೆ ಅಂತ ಹೇಳುವಂಥದ್ದು. ಭಾರತದ ಸಂವಿಧಾನದ ಭಾಗ 16ರಲ್ಲಿ ವಿಧಿ 352ರಿಂದ 360ರವರೆಗೆ ತುರ್ತು ಪರಿಸ್ಥಿತಿಗಳ ಬಗ್ಗೆ ವಿವರಿಸಲಾಗಿದೆ. ಸೊ ಇದಿಷ್ಟು. ನೆಕ್ಸ್ಟ್ ಒನ್. ಸರಿ ಒಂದು ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದೆ. ವಿಶ್ವ ಮಾನವ ಹಕ್ಕುಗಳ ಅಂಗೀಕಾರ ಯಾವ ಇಸ್ವಿಯಲ್ಲಿ ಆಯಿತು, ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಆಯಿತು, ರಷ್ಯಾದ ಕ್ರಾಂತಿ ಯಾವಾಗ ಆಯಿತು, ಫ್ರಾನ್ಸಿನ ಕ್ರಾಂತಿ ಯಾವಾಗ. ನಮ್ಗೆ ಇಲ್ಲಿ ಒಂದು 2 ಇನ್ಸಿಡೆಂಟು. ಫ್ರಾನ್ಸಿನ ಕ್ರಾಂತಿ 1789ರಲ್ಲಿ ಆಗುತ್ತೆ.
ಓಕೆ, ಇದನ್ನ ನಾವು ನೋಡ್ಬಿಟ್ರೆ ಈಸಿಯಾಗಿ ಮಿಕ್ಕಿರೋದನ್ನು ಗುರುತಿಸಬಹುದು ಅಂತ. ಅಲ್ಲಿ ಸರಿಯಾದಂಥ ಆಯ್ಕೆ ಅಂತ ಹೇಳಿದ್ರೆ ವಿಶ್ವ ಮಾನವ ಹಕ್ಕುಗಳ ಅಂಗೀಕಾರವಾಗಿದ್ದು 1948ರಲ್ಲಿ, ಆಮೇಲೆ ಅಮೆರಿಕದ ಸ್ವತಂತ್ರ ಸಂಗ್ರಾಮ ಆಗಿದ್ದು 1776ರಲ್ಲಿ, ರಷ್ಯಾ ಕ್ರಾಂತಿಯಾಗಿದ್ದು ಅದು ಓಕೆ 1917ರಲ್ಲಿ. ಸೊ ಹೀಗೆ ಇವುಗಳ ಸರಿಯಾದ ಆಯ್ಕೆಯನ್ನು ನಾವು ಮಾಡ್ಬೋದು ಅಂತ. ನೆಕ್ಸ್ಟ್ ಒನ್, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಸಲ್ಯಾನಿ ಗ್ರಾಮಸ್ಥರು 1983ರಲ್ಲಿ ಅಪ್ಪಿಕೋ ಚಳವಳಿ ಆರಂಭಿಸಿದರು. ಮೌನ ಕಡಿಮೆ ಚಳವಳಿಯು ತೆಪ್ರಿ ಗರ್ವಾಲ್ ಜಿಲ್ಲೆಯಲ್ಲಿ ನಡೆಯಿತು. ನರ್ಮದಾ ಬಚಾವ್ ಆಂದೋಲನವು ಸ್ಥಳೀಯ ಆದಿವಾಸಿಗಳ ಒಕ್ಕಲೆಬ್ಬಿಸುವುದರ ವಿರುದ್ಧವಾಗಿತ್ತು. ಪ್ರೊಫೆಸರ್ MD ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪಿಸಿದರು. ಇಲ್ಲಿ ಯಾವುದು ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ A, C ಮತ್ತು D ಮಾತ್ರ ಸರಿಯಾಗಿದೆ, B ಸರಿಯಾಗಿಲ್ಲ. ಯಾಕೆ ಅಂತಂದ್ರೆ ಅಪ್ಪಿಕೋ ಚಳವಳಿಯು 1983 ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ಪ್ರಾರಂಭಿಸಿದ್ದು ಸರಿಯಾಗಿದೆ. ಇನ್ನು ಮೌನ ಕಡಿಮೆ ಚಳವಳಿಯು ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಮೌನ ಕಡಿಮೆ ರಾಷ್ಟ್ರೀಯ ಉದ್ಯಾನವನ್ನು ನಡೆಯಿತು. ತೆರಿ ಗರ್ವಾಲ್ನಲ್ಲಿ ಅಲ್ಲ, ಆದ್ದರಿಂದ B ತಪ್ಪಾಗಿದೆ ಅಂತ ಹೇಳ್ಬೋದು. ಅಂಡ್ ಮುಂದಿನ ಒಂದು ಪ್ರಶ್ನೆ, ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು? ಕಾರ್ಲ್ ಮಾರ್ಕ್ಸ್, ಆಗಸ್ಟ್ ಕಾಂಟೆ, ಮ್ಯಾಕ್ಸ್ ವೆಬರ್, ಎಮಿಲಿ ಡರ್ಕೈಮ್ ಅಂತ. ಇಲ್ಲಿ ಸರಿಯಾದ ಆಯ್ಕೆ ಮ್ಯಾಕ್ಸ್ ವೆಬರ್ ಅವರು ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಓಕೆ, ನೆಕ್ಸ್ಟ್ ಒನ್, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ವ್ಯಕ್ತಿಯನ್ನು ಆರಿಸಿ. ದಿ ಹೋಲಿ ಫ್ಯಾಮಿಲಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೆಗಲ್ ರವರು ಇವರ ಗುರುಗಳಾಗಿದ್ದರು. ಇವರು ವರ್ಗ ಸಂಘರ್ಷ ಸಿದ್ಧಾಂತದ ಸ್ಥಾಪಕರು ಎನ್ನಲಾಗಿದೆ. ಇವರು ಮೇ 5, 1818ರಲ್ಲಿ ಜನಿಸಿದರು ಅಂತ. ಯಾರು? ಎಮಿಲಿ ಡರ್ಕೈಮ್, ಮ್ಯಾಕ್ಸ್ ವೆಬರ್, GS ಗರ್ರೆ ಆರ್ ಕಾರ್ಲ್ ಮಾರ್ಕ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಲೂ ಅನ್ನು ಕೊಟ್ಟಿದ್ದಾರೆ. ಆ ಕ್ಲೂಗೆ ಅನುಗುಣವಾಗಿ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಅದು ಕಾರ್ಲ್ ಮಾರ್ಕ್ಸ್ ಅವರು. ದಿ ಹೋಲಿ ಫ್ಯಾಮಿಲಿ ಪುಸ್ತಕವನ್ನು ಕಾರ್ಲ್ ಮಾರ್ಕ್ಸ್ ಅವರು ಮತ್ತು ಫ್ರೆಡ್ರಿಕ್ ಎಂಗಲ್ಸ್ ಜಂಟಿಯಾಗಿ ಬರುತ್ತಾರೆ. ಹೆಗಲ್ ಕಾರ್ಲ್ ಮಾರ್ಕ್ಸ್ ಇವರ ಗುರುಗಳಾಗಿದ್ದರು. ಅದನ್ನು ಕೂಡ ಸರಿಯಾಗಿದೆ. ಕಾರ್ಲ್ ಮಾರ್ಕ್ಸ್ ಅವರು ವರ್ಗ ಸಂಘರ್ಷ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಕೂಡ ಹೌದು. ಅವರು ಮೇ 5, 1818ರಂದು ಜನಿಸಿದರು. ಈ ಎಲ್ಲ ಹೇಳಿಕೆಗಳು ಕಾರ್ಲ್ ಮಾರ್ಕ್ಸ್ ಅವರಿಗೆ ಸಂಬಂಧಿಸಿದೆ ಅಂತ. ನೆಕ್ಸ್ಟ್ ಒನ್, ಪ್ರತಿಪಾದನೆ, ಬಾಲ ಕಾರ್ಮಿಕ ಪದ್ಧತಿಯು ಸಮಾಜದಲ್ಲಿ ಹೆಚ್ಚಾಗುತ್ತಿದೆ. ಕಾರಣ ಬಾಲ್ಯ ವಿವಾಹ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ಸಂಭವಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಸರಿಯಾಗಿದೆ ಅನ್ನುವಂಥದ್ದು ನಾವು ಆಯ್ಕೆ ಮಾಡೋದಾದರೆ ಅದು ಆಪ್ಷನ್ 2. ಇಲ್ಲಿ A ಮತ್ತು R ಸರಿ, ಆದರೆ Aಗೆ R ಸರಿಯಾದ ವಿವರಣೆ ಅಲ್ಲ ಅನ್ನುವಂಥದ್ದು ಸರಿಯಾದಂತಹ ಒಂದು ಆಯ್ಕೆ ಆಗುತ್ತೆ. ಇನ್ನು 23ನೇ ಪ್ರಶ್ನೆ ನೋಡೋದಾದ್ರೆ, ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವ ಬಂದರುಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದೆ. ಕಾಂಡ್ಲಾ, ಕೊಚ್ಚಿ, ಮರ್ಗ್, ಗೋವಾ, ಮುಂಬೈ, ಚೆನ್ನೈ, ಎನ್ನೋರ್, ಪಾರಾದೀಪ್, ಹಾಲ್ದಿಯಾ. ಕಾಂಡ್ಲಾ, ಕೊಚ್ಚಿ, ಚೆನ್ನೈ, ಎನ್ನೋರ್, ಮರ್ಗ್, ಗೋವಾ, ಮುಂಬೈ, ಪಾರಾದೀಪ್, ಹಾಲ್ದಿಯಾ. ಇಲ್ಲಿ ಒಂದು ಸರಿಯಾದಂಥ ಗುಂಪು ಅಂತ ನೋಡೋದಾದ್ರೆ ಆಪ್ಷನ್ 1 ಕಾಂಡ್ಲಾ, ಕೊಚ್ಚಿ, ಮರ್ಗ್, ಗೋವಾ ಮತ್ತು ಮುಂಬೈ. ಓಕೆ, ಇವು ಭಾರತದ ಪಶ್ಚಿಮ ತೀರದಲ್ಲಿರುವ ಪ್ರಮುಖ ಬಂದರುಗಳು. ನೆಕ್ಸ್ಟ್, ಪರ್ವತ ಕಾಡುಗಳಲ್ಲಿ ಕಂಡುಬರುವ ಸಸ್ಯವರ್ಗ ಯಾವುದು ಅಂದರೆ ಎಬೋನಿ, ಮಹಾಗೋನಿ ಮತ್ತು ತೇಗ, ಸಿಡಾರ್, ಸ್ಪೋಸ್ ಮತ್ತು ಚೆಸ್ನಟ್, ಸುಂದರಿ, ಶ್ರೀಗಂಧ ಮತ್ತು ಎಬೋನಿ, ಕರ್ಲಿ, ಗೊಬ್ಬಳಿ ಮತ್ತು ಬೌಬುಲ್. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಆಪ್ಷನ್ 2 ಸಿಡಾರ್, ಸ್ಪೋಸ್ ಮತ್ತು ಚೆಸ್ನಟ್. ಇವು ಎತ್ತರಕ್ಕೆ ಅನುಗುಣವಾಗಿ ತಾಪಮಾನ ಮತ್ತು ಮಳೆಯ ಪ್ರಮಾಣ ಬದಲಾಗುವುದರಿಂದ ಸಸ್ಯವರ್ಗವು ಕೂಡ ಬದಲಾಗುತ್ತೆ. ಹಿಮಾಲಯದಂಥ ಪರ್ವತ ಪ್ರದೇಶಗಳಲ್ಲಿ ಮಧ್ಯಮ ಎತ್ತರದಲ್ಲಿ ಸುಮಾರು ಅಂದರೆ 1500ರಿಂದ 3500 ಮೀಟರ್ ಓಕೆ ಅಷ್ಟು ಹೈಟಲ್ಲಿ ಬೆಳೀತವೆ. ಕೊನಿಫೆರಸ್ ಮರಗಳಾದಂಥ ಸಿಡಾರ್, ಸ್ಪೋಸ್, ಪೈನ್ ಮತ್ತು ಫರ್ ಕಂಡುಬರುತ್ತೆ. ಚೆಸ್ನಟ್ ಅಂತ ಮರಗಳು ಸಹ ಈ ಪರಿಸರದಲ್ಲಿ ಬೆಳೆಯುತ್ತವೆ ಅಂತ ಹೇಳ್ಬೋದು. ಸರಿ ಒಂದು ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದೆ. ಹಿರಾಕ್ಯುಡ್ ಯೋಜನೆ ಯಾವ ನದಿಗೆ ಆಗಿದೆ? ಸರ್ದಾರ್ ಸರೋವರ ನಮ್ಮೆಲ್ಲರಿಗೂ ಗೊತ್ತಿದೆ, ನರ್ಮದಾ ನದಿಗೆ ಆಗಿದೆ. ಭಾಕ್ರಾ ನಗರ ಯಾವುದು ಆಗಿದೆ? ಲಿಂಗನಮಕ್ಕಿ ಯಾವುದಕ್ಕಾಗಿದೆ ಅಂತ ಕೇಳಿದರೆ ಇಲ್ಲಿ ಲಿಂಗನಮಕ್ಕಿ ಒಂದು ಶರಾವತಿ ನದಿಗೆ ಆಗಿದೆ. ಈ ಒಂದು 2-3 ಉತ್ತರಗಳು ನಮ್ಗೆ ಗೊತ್ತಾಗಿದೆ. ಮಿಕ್ಕಿದ್ದು 1-2 ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಸರಿಯಾದಂಥ ಆಯ್ಕೆ ಅಥವಾ ಆಪ್ಷನ್ 3 ಆಗಿದೆ. ಅಂದರೆ ಹಿರಾಕುಡ್ ಯೋಜನೆ ಎಲ್ಲಿದೆ ಅಂದರೆ ಅದು ಮಹಾನದಿಗೆ ಇದೆ, ಒಡಿಸ್ಸಾದಲ್ಲಿದೆ. ಸರ್ದಾರ್ ಸರೋವರ ಎಲ್ಲಿದೆ? ನರ್ಮದಾ ನದಿ, ಗುಜರಾತ್ ಮತ್ತು ಮಧ್ಯಪ್ರದೇಶ
ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ರಾಜ್ಯಗಳ ಬಹುಪಯೋಗಿ ಒಂದು ಯೋಜನೆ ಅಂತ ಹೇಳುವುದು. ಇನ್ನು ಭಾಕ್ರಾ ನಗರ ಯೋಜನೆ ಇದು ಸಟ್ಲೇಜ್ ನದಿಗೆ ಕಟ್ಟಿದ್ದಾರೆ. ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ಗಡಿಯಲ್ಲಿದೆ. ಲಿಂಗನಮಕ್ಕಿ ಅಣೆಕಟ್ಟು ನಮ್ಮ ಕರ್ನಾಟಕದಲ್ಲಿ ಶರಾವತಿ ನದಿಗೆ ಕಟ್ಟಿದ್ದಾರೆ ಅಂತ. ದೆನ್ ಚಹಾ ಬೆಳೆಗೆ ಹೆಚ್ಚು ಸೂಕ್ತವಾದ ಭೌಗೋಳಿಕ ಲಕ್ಷಣವನ್ನು ಹೊಂದಿರುವ ರಾಜ್ಯಗಳ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದರೆ ಇಲ್ಲಿ ಗುಜರಾತ್, ಅಸ್ಸಾಂ, ಮಧ್ಯಪ್ರದೇಶ, ರಾಜಸ್ಥಾನ, ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಕರ್ನಾಟಕ, ರಾಜಸ್ಥಾನ, ಗೋವಾ, ಕೇರಳ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ 2 ದಟ್ ಇಸ್ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ. ಇವು ಚಹಾ ಬೆಳೆಯಲು ಬೆಚ್ಚನೆ ಮತ್ತು ತೇವಾಂಶಗಳ ವಾತಾವರಣ, ಆಮೇಲೆ ಹೇರಳವಾದಂಥ ಮಳೆ, ವರ್ಷಕ್ಕೆ ಸುಮಾರು 150ರಿಂದ 300 ಸೆಂಟಿಮೀಟರ್ ಮಳೆ ಬೀಳುತ್ತೆ. ಇಲ್ಲಿ ನೀರು ಸುಲಭವಾಗಿ ಹರಿದು ಹೋಗುವ ಇಳಿಜಾರು ಪ್ರದೇಶಗಳು ಬೇಕಾಗುತ್ತವೆ. ಅಸ್ಸಾಂ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಮತ್ತು ಜಲ್ಪೈಗುರಿ ಜಿಲ್ಲೆಗಳು, ಅದು ತಮಿಳುನಾಡು ಮತ್ತು ಕೇರಳದ ನೀಲಗಿರಿ ಬೆಟ್ಟಗಳು ಈ ಎಲ್ಲ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿವೆ. ಆ್ಯಂಡ್ ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಅಂತ ಕೇಳಿದರೆ ಕೆಂಪು ಮಣ್ಣು ನೀಸ್ ಶಿಲೆ ಆಗುತ್ತೆ. ಕಪ್ಪು ಮಣ್ಣು ಯಾವುದು? ಗ್ರಾನೈಟ್, ಬಸಾಲ್ಟ್, ಮರಳುಶಿಲೆ, ಜಿಪ್ಸಮ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಬಸಾಲ್ಟ್ ಅನ್ನುವಂಥದ್ದು. ಕೆಂಪು ಮಣ್ಣು ಹಳೆಯ ಸ್ಫಟಿಕ ಶಿಲೆಗಳು ಮತ್ತು ರೂಪಾಂತರಗೊಂಡ ಶಿಲೆಗಳಾದಂಥ ನೀಸ್ ಮತ್ತು ಗ್ರಾನೈಟ್ಗಳ ಸವೆತದಿಂದ ಉಂಟಾಗುತ್ತದೆ. ಓಕೆ, ಇಲ್ಲಿ ಕಪ್ಪು ಮಣ್ಣು ಜ್ವಾಲಾಮುಖಿ ಮೂಲದ ಒಂದು ಬಸಾಲ್ಟ್ ಶಿಲೆಗಳ ಸವೆತದಿಂದ ರೂಪುಗೊಳ್ಳುತ್ತದೆ. ಈ ಮಣ್ಣು ದಕ್ಕನ್ ಪ್ರಸ್ಥ ಭೂಮಿಯ ಬಹುತೇಕ ಭಾಗಗಳಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು. ಇನ್ನು ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಸಮಕೋನದಲ್ಲಿರುತ್ತಾನೆ. ಆಮೇಲೆ ಅಧಿಕ ಭಾರತ ಉಂಟಾದಾಗ ಭೂಮಿ, ಚಂದ್ರ ಮತ್ತು ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುತ್ತವೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ದಟ್ ಇಸ್ ಆಪ್ಷನ್ 2, ಅಂದರೆ ಎ ತಪ್ಪಾಗಿದೆ ಮತ್ತು ಬಿ ಸರಿಯಾಗಿದೆ ಅಂತ. ದೆನ್ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳ ಸರಿಯಾದ ಗುಂಪೆಂದರೆ ಗಲ್ಫ್ ಸ್ಟ್ರೀಮ್ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ ಮತ್ತು ಬೆಂಗುಲ್ಟಾ ಪ್ರವಾಹ. ಬೆಂಗುಲ್ಟಾ ಪ್ರವಾಹ, ಫಾಕ್ಲ್ಯಾಂಡ್ ಪ್ರವಾಹ ಮತ್ತು ಲ್ಯಾಬ್ರಡಾರ್. ಓಕೆ, ನಾರ್ವೇಜಿಯನ್ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ ಮತ್ತು ಗಲ್ಫ್ ಸ್ಟ್ರೀಮ್ ಪ್ರವಾಹ. ಬ್ರೆಜಿಲ್ ಪ್ರವಾಹ, ಬೆಂಗುಲ್ಟಾ, ದೆನ್ ಪ್ರವಾಹ, ಕ್ಯಾನರಿ ಪ್ರವಾಹ. ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ 3 ದಟ್ ಇಸ್ ನಾರ್ವೇಜಿಯನ್ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ ಮತ್ತು ಗಲ್ಫ್ ಸ್ಟ್ರೀಮ್ ಪ್ರವಾಹ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಸರಿಯಾದ ಗುಂಪೆಂದರೆ, ಅಂದರೆ ಬಹಳಷ್ಟು ನದಿಗಳು ಪೂರ್ವಕ್ಕೆ ಹರಿದ್ದಾವೆ, ಆದರೆ ಕೆಲವು ನದಿಗಳು ಮಾತ್ರ ಪಶ್ಚಿಮಾಭಿಮುಖವಾಗಿ ಹರಿತವೆ. ಅವು ಯಾವುವು ಅಂತ ಕೇಳಿದರೆ ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ಸಿಂಧು ನದಿ, ಮಹಾನದಿ, ನರ್ಮದಾ ಮತ್ತು ತಪಿ ನದಿಗಳು. ಇವು ಒಂದು ಪಶ್ಚಿಮಾಭಿಮುಖವಾಗಿ ಹರಿತವೆ. ಇಲ್ಲಿ ಮಹಾನದಿ, ಕೃಷ್ಣ, ಕಾವೇರಿ ಮತ್ತು ಪೂರ್ವಕ್ಕೆ ಇರ್ತಕ್ಕಂಥ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಸೊ ಹೀಗಾಗಿ ಆಪ್ಷನ್ 4 ಇರುವಂಥದ್ದು ಸರಿಯಾದಂಥ ಆಯ್ಕೆ. ದೆನ್ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಒಂದು ಸರಿಯಾದ ಆಯ್ಕೆ ಗುರುತಿಸಿ ಅಂತ ಕೇಳಿದರೆ ವರ್ಜಿನಿಯಾವು ಈ ಬೆಳೆಯ ಒಂದು ತಳಿಯಾಗಿದೆ. ಪೋರ್ಚುಗೀಸರು 17ನೇ ಶತಮಾನದಲ್ಲಿ ಈ ಬೆಳೆಯನ್ನು ಭಾರತಕ್ಕೆ ಪರಿಚಯಿಸಿದರು. ಈ ಬೆಳೆಯನ್ನು ಸಾಧಾರಣ ಮಳೆ ಮತ್ತು ಹೆಚ್ಚು ಉಷ್ಣಾಂಶವುಳ್ಳ ಮರಳು ಮಿಶ್ರಿತ ಮಣ್ಣಿನ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಆಮೇಲೆ ಬೆಳಗಾವಿಯ ನಿಪ್ಪಾಣಿಯು ಇದರ ಮಾರುಕಟ್ಟೆಗೆ ಪ್ರಸಿದ್ಧಿಯಾಗಿದೆ. ಅಂದರೆ ಇಲ್ಲಿ ಬೆಳಗಾವಿಯ ನಿಪ್ಪಾಣಿಯು ಇದರ ಮಾರುಕಟ್ಟೆ ಪ್ರಸಿದ್ಧಿಯಾಗಿದೆ ಅಂದರೆ ಅದು ನಥಿಂಗ್ ಬಟ್ ತಂಬಾಕುನೇ. ಅಂದರೆ ತಂಬಾಕು ಹೆಚ್ಚು ಬೆಳೀತಾರೆ ಮತ್ತು ಬೆಳಗಾವಿ ನಿಪ್ಪಾಣಿಯ ಒಂದು ದೊಡ್ಡ ಮಾರುಕಟ್ಟೆನೇ ಇದೆ. ಸೊ ಹಾಗಾಗಿ ಅಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಒನ್. ಸ್ತರಭಂಗ ಮತ್ತು ಆಳ ಗಣಿಗಾರಿಕೆಯಿಂದ ಸಂಭವಿಸುವುದು ಪ್ರವಾಹ, ಜ್ವಾಲಾಮುಖಿ ಹೊರಸೂಸುವಿಕೆ, ಭೂಕಂಪ, ಕಡಲ ತೀರ ಸವೆತ ಅಂತ ಹೇಳಿದ್ರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅದು ಭೂಕಂಪ ಆಗುತ್ತೆ. ಓಕೆ, ದೆನ್ ಬೆಲೂನ್ ಗುಹೆ ಭೂ ಸ್ವರೂಪವು ಇದರಿಂದ ನಿರ್ಮಾಣಗೊಂಡಿದೆ. ಪವನ ಕಾರ್ಯ, ಅಂತರ್ಜಲದ ಕಾರ್ಯ, ಹಿಮನದಿ ಕಾರ್ಯ, ಸಾಗರದ ಅಲೆಗಳ ಕಾರ್ಯ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತರ್ಜಲದ ಕಾರ್ಯ ಅಂತ ಇದೆ. ಇಲ್ಲಿ ಬೆಲೂನ್ ಗುಹೆಗಳು ಭಾರತದ 2ನೇ ಅತಿ ದೊಡ್ಡ ಗುಹೆಗಳು. ಇವು ಸುಣ್ಣದ ಕಲ್ಲುಗಳಿಂದ ರೂಪುಗೊಂಡಿದ್ದು ಅಂತರ್ಜಲದ ನಿರಂತರ ಹರಿವಿನಿಂದಾಗಿ ಕಾಲಕ್ರಮೇಣ ಕರಗಿ ಈ ಗುಹೆಗಳು ನಿರ್ಮಾಣವಾಗಿವೆ. ಆದ್ದರಿಂದ ಇದು ಅಂತರ್ಜಲದ ಕಾರ್ಯಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ಇನ್ನು ಓಜೋನ್ ಪದರವು ಮುಖ್ಯವಾದ ಪಾತ್ರ ನಿರ್ವಹಿಸುವ ರೀತಿ ಅದು ಮೋಡಗಳ ಕ್ರೋಢೀಕರಣಗೊಳಿಸುವಿಕೆಯಲ್ಲಿ ಸಹಾಯ ಮಾಡುತ್ತೆ. ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವುದು, ಸೂರ್ಯನಿಂದ ಬರುವ ನೆರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವುದು. ಇಲ್ಲಿ ಸರಿಯಾದಂಥದ್ದು ಆಪ್ಷನ್ 3 ಆಗಿದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನು ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಕೊಟ್ಟಿರುವ ಸಂಕೇತಗಳ ಸಹಾಯದಿಂದ ಗುರುತಿಸಿ ಅಂತ ಕೊಟ್ಟಿದ್ದಾರೆ.
ಛಾಯಾ ಭಗವತಿ ಜಲಪಾತ ಇಲ್ಲಿದೆ, ಇರುಪು ಜಲಪಾತ, ಗೇರುಸೊಪ್ಪ ಜಲಪಾತ, ಉಂಚಳ್ಳಿ ಜಲಪಾತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಅದು ಆಪ್ಷನ್ 2. ಇಲ್ಲಿ ಛಾಯಾ ಭಗವತಿ ಜಲಪಾತ ಎಲ್ಲಿದೆ ಅಂತಂದ್ರೆ ಬೆಳಗಾವಿಯಲ್ಲಿದೆ, ಇರುಪು ಜಲಪಾತ ಎಲ್ಲಿದೆ ಅಂದರೆ ಕೊಡಗಿನಲ್ಲಿದೆ, ಆಮೇಲೆ ಗೇರುಸೊಪ್ಪ ಜಲಪಾತ ಎಲ್ಲಿದೆ ಶಿವಮೊಗ್ಗದಲ್ಲಿದೆ, ಉಂಚಳ್ಳಿ ಜಲಪಾತ ಓಕೆ ಅದು ನಮ್ಮ ಒಂದು ಉತ್ತರ ಕನ್ನಡದಲ್ಲಿದೆ. ಓಕೆ, ಸೊ ದಟ್ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಅನಾಥ ವೃದ್ಧರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಈ ಯೋಜನೆಯಲ್ಲಿ ನೀಡಲಾಗುತ್ತದೆ. ನಿರ್ಮಲಾ ಗ್ರಾಮ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, ಇಂದಿರಾ ಆವಾಸ್, ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಇಲ್ಲ, ಇಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಸರಿಯಾದಂಥ ಆಯ್ಕೆಯಾಗುತ್ತೆ. ದೆನ್ ತೆರಿಗೆಯೇತರ ವರಮಾನಕ್ಕೆ ಒಂದು ಉದಾಹರಣೆ ಅಂತ ಕೇಳಿದೆ. ಸೇವಾ ತೆರಿಗೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ಲಾಭ, ಕೇಂದ್ರ ಅಬಕಾರಿ ತೆರಿಗೆ, ಆಮದು ಮತ್ತು ರಫ್ತು ಸುಂಕಗಳು. ಇಲ್ಲಿ ಸರಿಗೆ ಒಂದು ಉತ್ತರ ಅಂತಂದ್ರೆ ಅದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ಲಾಭ, ಅದು ತೆರಿಗೆಯೇತರ ವರಮಾನ. ಗ್ರಾಮಗಳ ಅಭಿವೃದ್ಧಿಯ ಭಾರತದ ನೈಜ ಅಭಿವೃದ್ಧಿ ಎಂದು ಹೇಳಿದರು ಯಾರು? ಅದು ಮಹಾತ್ಮ ಗಾಂಧೀಜಿಯವರ ಮಾತನ್ನ ಹೇಳಿದ್ದಾರೆ. ಅಂಡ್ ಕೊಟ್ಟಿರುವ ಸೂತ್ರವನ್ನು ಗಮನಿಸಿ ಮತ್ತು ಅದಕ್ಕೆ ಸರಿ ಒಂದು ಆಯ್ಕೆ ಆರಿಸಿ. ವಿತ್ತೀಯ ಕೊರತೆ, ಬಡ್ಡಿ ಪಾವತಿ, ಇಲ್ಲಿ ರೆವೆನ್ಯೂ ಕೊರತೆ, ಪ್ರಾಥಮಿಕ ಕೊರತೆ, ಆಯವ್ಯಯ ಕೊರತೆ, ಬಡ್ಡಿ ಕೊರತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಆಯ್ಕೆ ಅದು ಒಂದು ಪ್ರಾಥಮಿಕ ಕೊರತೆ. ಶ್ರಮದ ಲಕ್ಷಣಕ್ಕೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ ಅಂತ ಹೇಳಿದ್ದಾರೆ. ಅಂದರೆ ಶ್ರಮವನ್ನು ಸಂಗ್ರಹಿಸಬಹುದು, ಶ್ರಮದ ವಲಸೆ ಪ್ರಮಾಣ ಕಡಿಮೆ, ಶ್ರಮವು ದಕ್ಷತೆಯಲ್ಲಿ ಭಿನ್ನತೆ ಹೊಂದಿದೆ, ಶ್ರಮವನ್ನು ಶ್ರಮಿಕನಿಂದ ಬೇರ್ಪಡಿಸಬಹುದು ಅಂತ ಕೇಳಿದರೆ ಇಲ್ಲಿ ಯಾವುದು? ಎ ಮತ್ತು ಬಿ ಮಾತ್ರ ಸರಿ, ಸಿ ಮಾತ್ರ ಸರಿ, ಬಿ ಸಿ ಮಾತ್ರ ಸರಿ, ಡಿ ಮಾತ್ರ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅಲ್ಲಿ ಆಪ್ಷನ್ 3 ಬಿ ಮತ್ತು ಸಿ ಮಾತ್ರ ಸರಿಯಾಗಿವೆ. ಮುಂದಿನ ಒಂದು ಪ್ರಶ್ನೆ, ವಿಶ್ವ ಗ್ರಾಹಕರ ಹಕ್ಕುಗಳ ಆಚರಣೆ ದಿನ ಯಾವುದು ಅಂತ ಕೇಳಿದ್ದಾರೆ. ಡಿಸೆಂಬರ್ 10, ಮಾರ್ಚ್ 15, ಮೇ 5, ಏಪ್ರಿಲ್ 23. ಇಲ್ಲಿ ಸರಿಯಾದಂಥದ್ದು ಆಯ್ಕೆ ಮಾರ್ಚ್ 15 ನಾವು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಆಚರಿಸ್ತೀವಿ. ಆ್ಯಂಡ್ ಕೊಟ್ಟಿರುವ ಆಯ್ಕೆಗಳಲ್ಲಿ ಬಯೋಕಾನ್ ಲಿಮಿಟೆಡ್ ಸಂಸ್ಥೆ ಅಧ್ಯಕ್ಷರು ಯಾರು? ಅಜಿಂ ಪ್ರೇಮ್ಜಿ ಅವ್ರದ್ದು ವಿಪ್ರೋ ಇದೆ, ಕಿರಣ್ ಮಜುರಾಮ್ ಶಾ ಅವ್ರದ್ದು ಬಯೋಕ್ಯಾನ್ ಇದೆ, ಏಕ್ತಾ ಕಪೂರ್, ವರ್ಗೀಸ್ ಕುರಿಯನ್ ಇವರು ಯಾರು ಅಲ್ಲ. ಹಾಗಾಗಿ ಕಿರಣ್ ಮಜುಮ್ದಾರ್ ಶಾ ಅವರು ಅದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಒಂದು ವರ್ಷ ಅಂತ ಕೇಳಿದ್ದಾರೆ. ಅದು ಪ್ರೊಬೇಬಲಿ 1986 ಇರುವಂಥದ್ದು ಸರಿಯಾದ ಆಯ್ಕೆ. ಆ್ಯಂಡ್ ಮುಂದಿನ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ WTO ಮತ್ತು ಒಪೆಕ್ಗಳು ಜಾಗತೀಕರಣದ ಪರಿಣಾಮವಾಗಿವೆ. ಜಾಗತೀಕರಣವು ಗುಲಾಮಗಿರಿ ಮತ್ತು ಬಾಲ ಕಾರ್ಮಿಕರನ್ನು ತೊಡೆದು ಹಾಕುತ್ತದೆ. ಶೀಘ್ರ ಆಹಾರ ಸರಪಳಿ ಜನರ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ಜಾಗತೀಕರಣವು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯ ಹರಡಲು ಸಹಕರಿಸಿದೆ. ಇಲ್ಲಿ ಎ ಮತ್ತು ಬಿ ಮಾತ್ರ ಸರಿ, ಎ ಮತ್ತು ಸಿ ಮಾತ್ರ ಸರಿ, ಎ ಮತ್ತು ಡಿ ಮಾತ್ರ ಸರಿ, ಸಿ ಮತ್ತು ಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡಿದ್ರೆ ಆಪ್ಷನ್ 3 ಎ ಮತ್ತು ಡಿ ಮಾತ್ರ ಸರಿಯಾಗಿದೆ. ಮಿಕ್ಕಿದ್ದು ಬಿ ಮತ್ತು ಸಿ ಸರಿಯಾಗಿಲ್ಲ. ಅದಕ್ಕೆ ಕಾರಣವನ್ನು ಇಟ್ಕೊಡಲಾಗಿದೆ. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ಹೇಳಿದವರು ಯಾರು? ಜಾರ್ಜ್ ಟೆರಿ, ಜೇಲ್ ಹ್ಯಾಂಡ್ಸ್, ಹೆನ್ರಿ ಫಯೋಲ್, ಮ್ಯಾಕ್ಸ್ ವೆಬರ್ ಅಂತ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡಿದ್ರೆ ಜಾರ್ಜ್ ಟೆರಿ ಅವರು ಈ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಆ್ಯಂಡ್ ಜಾಗೃತ ಜ್ವಾಲಾಮುಖಿಯ ಸೂಸುವಿಕೆಯನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಒಬ್ಬ ಶಿಕ್ಷಕರು ಬಳಸುವ ವಿಧಾನ ಅಥವಾ ಸಾಧನ ಅಂತ ಕೇಳಿದರೆ ವಾಯುಗುಣದ ನಕ್ಷೆ, ಕಾರ್ಯಾತ್ಮಕ ಮಾದರಿ, ಸ್ಥಿರ ಮಾದರಿ, ಗೋಳ ಅಂತ ಕೇಳಿದ್ದಾರೆ. ಇಲ್ಲಿ ಜಾಗೃತ ಜ್ವಾಲಾಮುಖಿ ಅಂದರೆ ಒಂದು ಏನು ಮಾಡ್ಬೋದು ಅಂತಂದರೆ ವರ್ಕಿಂಗ್ ಮಾಡೋದನ್ನು ಮಾಡ್ಬೋದು. ಕಾರ್ಯಾತ್ಮಕ ಮಾದರಿ ಅಂತ ಕರಿತೀವಿ, ಅದನ್ನು ಮಾಡೋದ್ರ ಮೂಲಕ ಇದನ್ನು ತೋರಿಸ್ಬೋದು. ಇನ್ನು ಮೌಲ್ಯಮಾಪನದ ಉದ್ದೇಶ ಏನು ಅಂತ ಕೇಳಿದರೆ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ತರಗಡೆ ಮಾಡುವುದು, ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯ ಪರೀಕ್ಷಿಸುವುದು, ಅಂಕಗಳು ಮತ್ತು ಗ್ರೇಡ್ಗಳನ್ನು ನೀಡುವುದು, ಬೋಧನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು. ಇಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯಗಳನ್ನು ಪರೀಕ್ಷಿಸುವುದು ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆ, ನಾಗರಿಕ ಪ್ರಜ್ಞೆಯನ್ನು ಬೋಧಿಸುವ ಸಮಾಜ ವಿಜ್ಞಾನ ವಿಷಯದ ಶಾಖೆ ಯಾವುದು ಅಂತ ಕೇಳಿದರೆ ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರಶಾಸ್ತ್ರ, ರಾಜ್ಯಶಾಸ್ತ್ರ ಅಂತ. ಇಲ್ಲಿ ನಾಗರಿಕ ಪ್ರಜ್ಞೆಯನ್ನು ಬೆಳೆಸುವಂಥದ್ದು ರಾಜ್ಯಶಾಸ್ತ್ರ. ಓಕೆ, ಪೊಲಿಟಿಕಲ್ ಸೈನ್ಸ್ ಅಂತೀವಲ್ಲ ಅದು. ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಸಹಕಾರಿಯಾದದ್ದು ಯಾವುದು? ಗ್ಲೋಬ್, ಚಾರ್ಟ್, ಕಾಲರೇಖೆ, ಚಿತ್ರಪಟ. ಇಲ್ಲಿ ಅಕ್ಷಾಂಶ ರೇಖಾಂಶಗಳನ್ನು ನಾವು ಒಂದು ಗ್ಲೋಬ್ ಮುಖಾಂತರ ಭಾಳ ಸರಳವಾಗಿ ಮಕ್ಕಳಿಗೆ ಹೇಳಿಕೊಡ್ಬೋದು.
ಇನ್ನು ಬೋಧನೆ ಅಂದರೆ ಕಲಿಕೆಗೆ ಪ್ರಚೋದನೆ, ಮಾರ್ಗದರ್ಶನ ಮತ್ತು ಪ್ರೋತ್ಸಾಹಿಸುವುದು ಅಂತ ಹೇಳಿದ್ದಾರೆ ಯಾರು? ಬರ್ಟನ್, ಮ್ಯಾರಿಸನ್, NS ವೀರಪ್ಪ, WR ರಾಯ್ಬರ್ನ್. ಇಲ್ಲಿ ಸರಿಯಾದ ಆಯ್ಕೆ ಅಂದರೆ ದಟ್ ಇಸ್ ಬರ್ಟನ್ ಅವರು, ವಿಲಿಯಂ ಬರ್ಟನ್ ಅವರು ಹೇಳಿದ್ದಾರೆ. ಇದಿಷ್ಟು ಸ್ನೇಹಿತರೆ, ನಿಮ್ಮ ಒಂದು ಪರೀಕ್ಷೆಗೆ ತಯಾರಿ ಮಾಡಲಿಕ್ಕೆ ನೀವು ಅನುಕೂಲವಾಗುವಂಥ ಒಂದಿಷ್ಟು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಮತ್ತು ಮುಂದೆ ಕೂಡ ಕೇಳ್ಬೋದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.